ಹರಿವಾಸರ ಇರೋದರಿಂದ ನಿಮಗೆಲ್ಲ ಧ್ರುವರಾಜರ ಆದರ್ಶವನ್ನು ಪರಿಪಾಲನೆ ಮಾಡಬೇಕು, ಉಪವಾಸ ಮಾಡಬೇಕು ಅನ್ನೋ ಉತ್ಸಾಹ ಬಹಳ ಇದೆ. ನೀವೆಲ್ಲ ನಗೋದು ನೋಡಿದರೆ ನಿಶ್ಚಿತವಾಗಿ ಪೂರ್ಣ ನಿರಾಹಾರ ಉಪವಾಸ ಮಾಡ್ತೀರಿ ಅಂತ ನನಗೆ ವಿಶ್ವಾಸ ಬಂದಿದೆ. ಎಷ್ಟೇ ಕಷ್ಟ ಆಗಲಿ. ನಮ್ಮಲ್ಲೇನು ಹಾಗೆ ಮಾಡೋ ಪದ್ಧತಿ ಇಲ್ಲ, ನಮ್ಮ ತಂದೆ ತಾತನೂ ಮಾಡ್ತಿರ್ಲಿಲ್ಲ ಅಂತ. ಅವ್ರು ಯಾರೂ ಗಳಿಸದೇ ಇದ್ದಷ್ಟು ಹಣ ನೀವು ಗಳಿಸ್ತಾ ಇದ್ದೀರಲ್ಲ. ಅವ್ರು ಯಾರೂ ಕಟ್ಟದೇ ಇರುವಂತ ಕಂಪನಿ ಕಟ್ಟುವಾಗ ದೊಡ್ಡದು ನಮ್ಮ ಅಪ್ಪ ಮಾಡ್ಲಿಲ್ಲ, ನಮ್ಮ ತಾತ ಮಾಡ್ಲಿಲ್ಲ, ನಾನ್ಯಾಕೆ ಮಾಡ್ತೀನಿ ಅಂತ ಅಂತೀರ. ಓ, ಯಾರೂ ಮಾಡದೇ ಇದ್ದ ದೊಡ್ಡ ಸಾಧನೆ ನಾನು ಮಾಡಿ ತೋರಿಸ್ಬೇಕು ಅಂತ ದೊಡ್ಡ ದೊಡ್ಡ ಕಂಪನಿ ಕಟ್ತೀರಾ, ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಕಟ್ತೀರಾ, ಬೇಕಾದಷ್ಟು ದೊಡ್ಡ ದೊಡ್ಡ ಅಧಿಕಾರದೊಳಗೆ ಇರ್ತೀರಾ, ರಾಜಕಾರಣದೊಳಗೆ ಸೇರ್ತೀರಿ. ಅದಕ್ಕೆಲ್ಲ ನಿಮಗೆ ಈ ಹಿಸ್ಟ್ರಿ ಬೇಕಾಗಿಲ್ಲ. ಏಕಾದಶಿ ಮಾತ್ರ ನಮ್ಮಲ್ಲಿ ಯಾರು ಮಾಡಿಲ್ಲ, ನಾವು ಮಾಡೋದಿಲ್ಲ ಅಂತ. ಇದ್ಯಾಕಪ್ಪ? ಅದನ್ನೂ ಯಾರೂ ಮಾಡಿ ಮಾಡದೇ ಇದ್ರೆ, ಯಾರೂ ಮಾಡಿ ಮಾಡದೇ ಇದ್ದದ್ದನ್ನು ಮಾಡಿ ತೋರಿಸಿ. ಮಾಡ್ತಾ ಇದ್ರಂತೂ ಅವರೆಲ್ಲ ಯಾರೂ ಮಾಡದೇ ಇದ್ದದ್ದನ್ನು ಮಾಡ್ಬೇಕು ಅಂತ ಹೇಳಿದ್ದಾರಲ್ಲ, ಅವ್ರು ಮಾಡಿದ್ದಾರೆ ಅದಕ್ಕೆ ಬಿಡ್ತೇವೆ ಅಂತ ಅನ್ಬೇಡಿ. ಮತ್ತೆ ಅವರು ಉಪವಾಸ ಮಾಡ್ತಾ ಇದ್ರೆ ಇದು ನಮ್ಮ ತಂದೆ ತಾತ ಮಾಡ್ತಾ ಇರುವ ವಂಶದ ಪದ್ಧತಿ ಅಂತ ಮುಂದುವರೆಸಿ. ಮಾಡದೇ ಇದ್ರೆ ನಾನು ದೊಡ್ಡ ಅಚೀವ್ಮೆಂಟ್ ಮಾಡ್ತೇನೆ ಅಂತ ಮಾಡಿ. ಎಂತೆಂತಹ ಉಪವಾಸ ಮಾಡಿದವರಿದ್ದಾರೆ. ಧ್ರುವರಾಜಂದು ಬಿಟ್ಬಿಡಿ, ಅವನು ಬಹಳ ದೊಡ್ಡ ಯೋಗ್ಯತೆ ಇದ್ದವನು. ಬೇಕಾದಷ್ಟು ಹಿರಿಯರು ನಿಮ್ಮ ವಂಶದಲ್ಲೇ ಇದ್ದವರು, ಸ್ತ್ರೀಯರು ಪುರುಷರು ಬೇಕಾದಷ್ಟು ಉಪವಾಸ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ವಿದ್ಯಾಪೀಠದಲ್ಲಿ ಮಾಡ್ತಾರೆ. ಯಾರಿಗೂ ಏನೂ ಆಗೋದಿಲ್ಲ, ಆರೋಗ್ಯವಾಗಿರ್ತಾರೆ. ಬೇಕಾದಷ್ಟು ನೀವು ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ತಿಂದು ಸತ್ತವರು ಜಾಸ್ತಿನಾ, ಉಪವಾಸ ಮಾಡಿ ಸತ್ತವರು ಜಾಸ್ತಿನಾ ಅಂತ. ಕಂಡ ಹಾಗೆ ತಿಂದವರು ಆರೋಗ್ಯ ಕೆಡಿಸಿಕೊಂಡು ಸತ್ತಾರೆ ಹೊರತು ಉಪವಾಸ ಮಾಡಿ ಸತ್ತವರು ಅಂತ ಯಾರು ಬಹಳ ಇಲ್ಲ. ಆದ್ದರಿಂದ ಉಪವಾಸ ಮಾಡಿದ್ರೆ ಏನಾಗೋದಿಲ್ಲ, ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಪೂರ್ಣವಾಗಿ ಶ್ರೀಮದ್ ಆಚಾರ್ಯರು ಎಷ್ಟು ಮಹತ್ವ ಕೊಟ್ಟು ಹೇಳ್ತಾರೆ, ಎಷ್ಟು ಮಹತ್ವ ಕೊಟ್ಟು. ಕೃಷ್ಣಾಮೃತ ಮಹಾರ್ಣವ ಗ್ರಂಥದೊಳಗಿನ ಬಹುತೇಕ ಭಾಗ ಏಕಾದಶಿಗೋಸ್ಕರ ಇಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು, ಹರಿವಾಸರಕ್ಕೋಸ್ಕರ ಇಟ್ಟಿದ್ದಾರೆ. ಅಷ್ಟು ಮಹತ್ವ ಕೊಡ್ತಾರೆ ಅದಕ್ಕೆ. ಅಂದರೆ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ. ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಮದ್ಯಪಾನ, ಕಳ್ಳತನ, ಸುಳ್ಳು, ಏನೇನು ಜಗತ್ತಿನೊಳಗೆ ಪಾಪಗಳು ಅಂತಿವೆ, ನಾವೇನು ಮಾಡದೆ ಅತ್ಯಂತ ಸಭ್ಯರಾಗಿ ನಾಗರಿಕರಾಗಿ ಮನೆಯೊಳಗಿರಬಹುದು. ಆದರೆ ಏಕಾದಶಿ ಅನ್ನ ತಿಂದರೆ ಆ ಎಲ್ಲ ಪಾಪಗಳು ಬರ್ತವೆ. ಉಪವಾಸ ಮಾಡಿದರೆ ಮನೆಯೊಳಗೆ ಕೂತಿರಬಹುದು, ಆದರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಿ, ಯಾತ್ರೆ ಮಾಡಿ, ಸ್ನಾನ ಮಾಡಿ, ದಾನ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿದರೆ ಏನು ಫಲ ಬರಬೇಕು? ಕಾಶಿ, ಗಯಾ, ಪ್ರಯಾಗ, ರಾಮೇಶ್ವರ ಸಮಗ್ರವಾದ ಕರ್ಮಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರಗಳಿಗೂ ಸಂಚಾರ ಮಾಡಿದರೆ ಏನು ಪುಣ್ಯವೋ ಅದು ಏಕಾದಶಿ ಉಪವಾಸ ಮಾಡಿದರೆ ಆ ಪುಣ್ಯ ಬರ್ತದೆ. ಅಷ್ಟು ಉಪವಾಸ ಮಾಡಿದರೆ ಅಷ್ಟು ಮಹತ್ವ ಇದೆ. ಮಾಡದೇ ಇದ್ರೆ ಅಂತಹ ಮಹಾಪಾಪ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಬೇಗ 8:30 ಒಳಗೆ ಬೇಕಾದಷ್ಟು, ಅದಕ್ಕೆ ನಿರ್ಬಂಧ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಯಥೇಚ್ಛವಾಗಿ ಆಹಾರ ಸ್ವೀಕಾರ ಮಾಡಿ ಆಮೇಲೆ ಮಾತ್ರ ಹಠದಿಂದ ಚೆನ್ನಾಗಿ ಕುಡೀರಿ. ಹೊಸದಾಗಿ ಮಾಡೋವರಿಗೆ ಹೇಳ್ತೇವೆ, ಪ್ರಾಕ್ಟಿಕಲ್ ಆಗಿ ನೀರು ಕುಡಿಯದೆ ಅವಸರ ಮಾಡಿ ಮರೆತು ಬಿಡಬೇಡಿ. ಬೇಗನೆ ತಿಂದು ಮುಂದೆ ಸ್ವಲ್ಪ ನೀರು ಕುಡಿಯೋದಕ್ಕೂ ಅವಕಾಶ ಇಟ್ಟುಕೊಂಡು ಅಷ್ಟರೊಳಗೆ ನೀರು ಕುಡಿದು ಮಾತಾಡ್ತಾ ಓಡಾಡ್ತಾ ಹರಟೆ ಹೊಡಿತಾ ಇರ್ರಿ. ಏನೇನೇನೇನೇನೂ ಆಗೋದಿಲ್ಲ, ದೇವರು ರಕ್ಷಣೆ ಮಾಡ್ತಾನೆ. ಅವಧೂತ ಸುಹನ್ ನಕೃಷ್ಣ ಅಂತ ಕೇಳಿದ್ದಾರೆ. ಒಂದು ದಿನ ನೀನು ಉಪವಾಸ ಮಾಡು, ನೀನು ಏನೆಲ್ಲ ಸಾಧನೆ ಮಾಡಬಹುದು, ಎಂಥದನ್ನು ನೀನು ಅಚೀವ್ ಮಾಡುವುದಕ್ಕೆ ಸಾಧ್ಯ ಇದೆ. ಇದನ್ನು ಭಗವಂತ ಘಂಟಾಘೋಷವಾಗಿ ಹೇಳುತ್ತಾನೆ. ಯಾವ ವ್ಯಕ್ತಿ ನಿಮಗೆ ಇರುವುದಕ್ಕೆ ಕೂಡುವುದಕ್ಕೆ ಮನೆಯಲ್ಲಿ ಒಂದಿಷ್ಟು ಅವಕಾಶ ಕೊಟ್ಟಿದ್ದಾನೆ, ಅಂಥ ವ್ಯಕ್ತಿ ಒಂದು ಸ್ವಲ್ಪ ನನಗೂ ಕೂಡ್ಲಿಕ್ಕೆ ಅವಕಾಶ ಕೊಡು ಅಂತ ಕೇಳಿದ್ರೆ ಸರಿಯೋದಿಲ್ಲ, ಕೂತಲ್ಲಿ ಹೀಗೆ ಕೂಡ್ತೇನೆ ದೆವ್ವ ಕೂತಾಗಿ ಅಂದ್ರೆ ಎಂತ ಮೂರ್ಖ ಅಂತ ಬೈತಾರೆ ನೋಡುವ ಜನ. ಅಲ್ಲ, ನಿನಗೆ ಅಕಾಮಡೇಟ್ ಮಾಡಿದವರೇ ಅವರೊಂದು ಸ್ವಲ್ಪ ಸರಿ ನಾನು ಕೂಡ್ತೇನೆ ಅಂದ್ರೆ ನೀನು ಸ್ಥಳ ಕೊಡೋದಿಲ್ಲಲ್ಲ ಅಂತ. ಹಾಗೆ ನಿಮಗೆ 14 ದಿವಸ ಯಥೇಚ್ಛವಾಗಿ ತಿನ್ನೋದಕ್ಕೆ, 360 ದಿವಸಗಳಲ್ಲಿ 24 ದಿವಸ ಬಿಟ್ಟರೆ ಉಳಿದ ದಿವಸ ನಿಮಗೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಯಥೇಚ್ಛವಾಗಿ ಉಂಡು ತಿಂದು ಮೆರೆಯುವುದಕ್ಕೆ ಮಜಾ ಮಾಡುವುದಕ್ಕೆ ಅವಕಾಶ ಮಾಡಿ ಕೊಟ್ಟವನೇ ಆ ದೇವರು. ಹೊರಗೆ ಆಹಾರ ಕೊಟ್ಟವನು ಅವನು, ಈ ದೇಹ ಕೊಟ್ಟವನು ಅವನು, ಅವುಗಳ ಸಂಯೋಜನೆ ಮಾಡಿಸುವವನು ಅವನು.
ಇಷ್ಟೆಲ್ಲ ಮಾಡಿದ ದೇವರು ಹೇಳ್ತಾನೆ, ಒಂದು ದಿವಸ ಅದು ಹರಿದಿನ ನನಗಾಗಿ ಸೇರೆ ಮಾಡು, ಅವತ್ತೊಂದು ದಿವಸ ನೀನೇನೇನೇನು ತಿನ್ಬೇಡ, ಇನ್ನು 14 ದಿವಸ ನಿನಗೆ ಬಿಟ್ಟಿದ್ದೇನೆ, ಒಂದು ದಿವಸ ನನಗೆ ಜಾಗ ಕೊಡು. ಅದಕ್ಕೆ ಹರಿದಿನ ಅಂತ ಹೆಸರು. ಅವತ್ತೊಂದು ದಿವಸ ನನಗಾಗಿ ನೀನು ಆಹಾರ ಸ್ವೀಕಾರ ಮಾಡಬೇಡ ಅಂತ ಹೇಳಿದರೆ ಅಷ್ಟೂ ನಾವು ಕೇಳೋದಿಲ್ಲ ಅಂದ್ರೆ ಕೃತಜ್ಞರಲ್ಲವೇ? ಶಾಸ್ತ್ರ ಹೇಳುತ್ತದೆ, ಆಯುರ್ವೇದ, ಮನುಷ್ಯನಿಗೆ ಇರುವ ಸಾವಿರಾರು ರೋಗಗಳಿಗೆ ದೊಡ್ಡ ಔಷಧಿ ಅದು ಏಕಾದಶಿ. ಲಂಘನಂ ಪರಮೌಷಧಂ. ಉಪವಾಸ ಇದು ಬಹಳ ದೊಡ್ಡ ಔಷಧ. ವಿವಿಧ ವಿಚಿತ್ರವಾದ ಅವನ ಹೊಟ್ಟೆಯ ರೋಗಗಳಿರಬಹುದು, ಬೇರೆ ರೋಗಗಳಿರಬಹುದು, ಆ ಎಲ್ಲ ರೋಗಗಳಿಗೆ ಮೂಲಭೂತವಾದ ಔಷಧಿ ಅದು ಉಪವಾಸ. ಅಂತಹ ಉಪವಾಸವನ್ನ ನಮ್ಮ ಆರೋಗ್ಯಕ್ಕಾಗಿ ದೇವರು ನಮಗೆ ಹೇಳಿದ್ದಾರೆ. ಯಾರ ಸಲುವಾಗಿ ಕಾಯ್ತಾ ಇರ್ತೀರಿ, ನಿಮ್ಮವರು ಬರ್ತಾರೆ ಅಂದ್ರೆ ಈಗ ಬರ್ತಾರೆ, ಆಗ ಬರ್ತಾರೆ, ಅವರು ಬಂದ್ಮೇಲೆ ಊಟ ಮಾಡಬೇಕು ಅಂತ ಅಡಿಗೆ ಮಾಡಿ ಮುಚ್ಚಿಟ್ಕೊಂಡು ಕಾಯ್ತಾ ಇರ್ತಾನೆ, ಬಾಗಿಲು ನೋಡ್ತಾ ನೋಡ್ತಾ ನೋಡ್ತಾ. ಇಡೀ ಊರೊಳಗಿದ್ದ ಎಲ್ಲಾ ಕಾರುಗಳು, ಎಲ್ಲಾ ರಿಕ್ಷಾಗಳು ಎಲ್ಲವೂ ಬಂದು ಹೋಗ್ತಾ ಇರ್ತದೆ. ಆದರೂ ಇವನು ಊಟ ಮಾಡೋದಿಲ್ಲ. ತನ್ನ ಮಗ ಬರಬೇಕು ಅಥವಾ ತನ್ನ ಹೆಂಡತಿ ಬರಬೇಕು, ತಮ್ಮವರು ಬರಬೇಕು ಅನ್ನೋದಕ್ಕಾಗಿ ಕಾಯ್ತಾ ಇರ್ತಾನೆ. ಅದು ಪ್ರೀತಿಯ ಸಂಕೇತ. ಅವರು ಇವನಿಗಾಗಿ ಮಾಡಿದ ತ್ಯಾಗಕ್ಕೆ ಇವನು ಮಾಡುವಂತಹ ಒಂದು ತ್ಯಾಗದ ಪ್ರತೀಕ ಅದು ಉಪವಾಸ, ಬೇರೆ ಇನ್ನೇನಲ್ಲ. ನಿಮ್ಮ ಮಕ್ಕಳಿಗಾಗಿ, ತಂದೆ ತಾಯಿಗಳಿಗಾಗಿ ಅಥವಾ ಹೆಂಡತಿಗಾಗಿ, ನಿಮ್ಮ ಗೆಳೆಯನಿಗಾಗಿ ಅವರು ಮಾಡಿದ ಒಂದು ತಾತ್ಕಾಲಿಕವಾದ ಸಣ್ಣ ಉಪಕಾರವನ್ನ ನೆನೆಸಿಕೊಂಡು ನಿಮ್ಮ ಒಂದು ತ್ಯಾಗವನ್ನ ಈ ರೀತಿ ಉಪವಾಸದಿಂದ ತೋರಿಸುವುದಾದರೆ, ಅನಂತ ಉಪಕಾರ ಮಾಡಿದ, ಅನಾದಿ ಕಾಲದಿಂದ ನಮ್ಮ ದೇಹದೊಳಗಿದ್ದು ಜೀವಸ್ವರೂಪದಲ್ಲಿದ್ದು ನೇಮನ ಮಾಡುವ ಇಡೀ ವಿಶ್ವವ್ಯಾಪಿಯಾದ ಆ ಭಗವಂತನಿಗಾಗಿ ಒಂದು ದಿನ ನಾವು ಉಪವಾಸ ಇದ್ದು ಅವನಿಗಾಗಿ ಕಾಯೋದಿಲ್ಲ. ಅವನು ನಮ್ಮ ಮನಸ್ಸಿನ ಮಂದಿರಕ್ಕೆ ಬರಬೇಕಾಗಿದೆ. ದೇವರು ನಮ್ಮ ಮನಸ್ಸೆಂಬ ಮಂದಿರಕ್ಕೆ ಬರುವುದಕ್ಕಾಗಿ ನಾವು ಅವನಲ್ಲಿ ಭಕ್ತಿ ಮಾಡ್ತೇವೆ ಅಂತ ಅವನಿಗೆ ಗೊತ್ತಾದರೆ ತಾನೇ ಅವನು ನಮ್ಮ ಹತ್ರ ಬರುವುದು. ನಾವು ಭಕ್ತಿ ಮಾಡ್ತೇವೆ, ಪ್ರೇಮ ಮಾಡ್ತೇವೆ ಅಂತ ತೋರಿಸೋದು ಹೇಗೆ? ಊಟ ಮಾಡಿಕೊಂಡು ಮುಸುಕು ಹಾಕೊಂಡು ಮಲ್ಕೊಂಡ್ರೆ ಎಷ್ಟು ಪ್ರೀತಿ ನಿಮ್ಮ ಸಲುವಾಗಿ ನನಗೆ, ಅದು ಹೇಗೆ? ನೀವು ಬರ್ತೀರಿ ಅಂತ ಗೊತ್ತಾಯ್ತು ಪಾಪ, ಅದಕ್ಕೇನೆ ನಾನು ಬೇಗ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದೇನೆ. ಯಾರು ಬರ್ತಾರೆ ನಿಮ್ಮ ಮನೆಗೆ? ಮಾಡಿಟ್ಟುಕೊಂಡು ಕಾಯ್ತಾ ಊಟ ಮಾಡದೆ ಮನೆಯವರೆಲ್ಲ ದಾರಿ ಕಾಯ್ತಾ ಕುಳಿತಿದ್ರೆ ಅದು ಪ್ರೀತಿ ಅಂತ ಅರ್ಥ. ದೇವರು ನಮ್ಮ ಮನಸ್ಸಿನ ಮಂದಿರಕ್ಕೆ ಬರಬೇಕು ಅಂತ ಅಪೇಕ್ಷೆ ಇದ್ರೆ ಕೇವಲ ದೇವರನ್ನ ಬಾ ಬಾ ಅಂತ ಕರೆದ್ರೆ ಬರುವುದಿಲ್ಲ. ಭಗವಂತನಿಗಾಗಿ ನಾವು ಕಾಯಬೇಕು. ಅವನು ಬರೋವರೆಗೆ ಉಪವಾಸ ಇರಬೇಕು. ಅದು ಧ್ರುವರಾಜರು ಮಾಡಿದರು. ದೇವರ ಪ್ರತ್ಯಕ್ಷ ಆಗೋವರೆಗೆ ಉಪವಾಸ ಇದ್ದು ದೇವರನ್ನ ಕಂಡೇ ನಾನು ಆಹಾರ ತಗೊಳ್ತೇನೆ ಎಂದರು. ಆ ಯೋಗ್ಯತೆ ನಮ್ಮದಲ್ಲ. ದೇವರು ಹೇಳಿದ ಕನಿಷ್ಠ ಪಕ್ಷ 15 ದಿನಕ್ಕೂ ಒಂದು ದಿನ ಆದರೂ ನೀನು ಉಪವಾಸ ಮಾಡು, ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ನಾನು ತಿಳಿದುಕೊಳ್ತೇನೆ ಅಂತ. ಅಷ್ಟಕ್ಕಾದರೂ ನಾವು ತಯಾರಾಗದೇ ಇದ್ರೆ ಯಾವ ವಿಶ್ವಾಸ ದೇವರು ನಮ್ಮ ಮೇಲೆ ಮಾಡಲಿಕ್ಕೆ ಸಾಧ್ಯ? ಕೃತಜ್ಞರಾಗಬೇಡಿ, ಆತ್ಮಬಲವನ್ನು ಬೆಳೆಸಿಕೊಳ್ಳಿ. ಮನುಷ್ಯನಿಗೆ ಇವತ್ತು ದುರಭ್ಯಾಸ ಅಂದ್ರೆ ಕೆಲವರಿಗೆ ಏನೇನೋ ಗುಟ್ಕಾ ತಿನ್ನುವ ಚಟ, ಇನ್ಯಾವುದೋ ಬೇರೆ ಬೇರೆ ತರಹದ ಡ್ರಗ್ಗಳನ್ನು ತೆಗೆದುಕೊಳ್ಳುವ ಚಟಗಳಿವೆ. ವಿವಿಧವಾದಂತಹ ವ್ಯಸನಗಳಿಗೆ ಬಲಿಯಾಗಿರ್ತಾರೆ. ಅವುಗಳಿಲ್ಲೇ ಇದ್ರೆ ನಾವು ಬದುಕೋದೇ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಕೆಲವರು ತಿಳಿದಿದ್ದಾರೆ. ಮನುಷ್ಯನಿಗೊಂದು ಆತ್ಮಸ್ಥೈರ್ಯವನ್ನ ಕೊಡುವಂತಹ ಉತ್ತಮ ಸದ್ಗುಣಿಯಾಗಿ ಮಾಡುವಂತಹ ಒಂದೇ ಒಂದು ದೊಡ್ಡ ಅಸ್ತ್ರ ಅಂದ್ರೆ ಅದು ಏಕಾದಶಿಯ ಉಪವಾಸ. ಧೈರ್ಯದಿಂದ ಏಕಾದಶಿಯ ಉಪವಾಸವನ್ನ ಮಾಡಿ ನೋಡಿ, ಒಂದೇ ಸಲ ಮಾಡಿ ನೋಡಿ. ಓಹೋ, ಏನೂ ತಿನ್ನದೆ ನಾನು ಬದುಕಬಹುದೇ? ಇಲ್ಲಿ ಬೇಕು ಅಂದ್ರೆ ಎದ್ದು ನಿಲ್ತಾರೆ ವಿದ್ಯಾರ್ಥಿಗಳು. ಇಲ್ಲಿದ್ದ ನಾವು ಜಿಲ್ಪುರವರು 6 ವರ್ಷ 8 ವರ್ಷದ ಮಕ್ಕಳು 2 ದಿನ ಪೂರ್ಣವಾಗಿ ಒಂದು ಹನಿ ನೀರು ಕುಡಿಯದೆ ಉಪವಾಸ ಮಾಡ್ತಾರೆ. ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಉಪವಾಸ ಮಾಡುವ ಆತ್ಮಸ್ಥೈರ್ಯ ಇದೆ, ಧೈರ್ಯ ಇದೆ, ವಿಶ್ವಾಸ ಇದೆ ಅಂದ್ರೆ ಯಾಕೆ ಇಷ್ಟು ದೊಡ್ಡವರಾಗಿ ಬೆಳೆದು ಇಂತಹ ದೇಹದಾರ್ಢ್ಯ ಎಲ್ಲ ಇದ್ದು ಭಾರೀ ಗಟ್ಟಿಮುಟ್ಟಿಯಾಗಿ ಎತ್ತರ ಆಗಿ
ದೇಹವನ್ನ ಬೆಳೆಸಿಕೊಂಡು ದೇವರು ಕೊಟ್ಟ ಶಕ್ತಿ ಇದ್ದ ಮೇಲೆ ಆ ಆತ್ಮಸ್ಥೈರ್ಯ ಇಲ್ಲ. ಒಂದು ತಾಸು ಊಟ ಲೇಟ್ ಆಗ್ತದೆ ಅಂತಂದ್ರೆ ಕೆಲವರು ಬರೋದೇ ಬಿಟ್ಟು ಬಿಡ್ತಾರೆ. ಏನಿದೆ, ಎಲ್ಲಿ ಧ್ರುವರಾಯರು, ಎಲ್ಲಿ ತಪಶ್ಚರ್ಯ, ಎಲ್ಲಿ ಸಾಧನೆ, ದೇವರನ್ನು ಕಾಣೋದೇನು, ಯಾಕೆ ಸ್ಥೈರ್ಯ ಇಲ್ಲ ಕೇಳಿ. ಯಾರಾದರೂ ಏಕಾದಶಿ ಉಪವಾಸ ಮಾಡುವ ವ್ಯಕ್ತಿಗಳಿಗೆ ಕೇಳಿ, ಸ್ವಲ್ಪ ಲೇಟ್ ಆಗ್ತದೆ, ಏನ್ ಎಷ್ಟೊತ್ತಾದ್ರೆ ಏಕಾದಶಿನಿ ಮಾಡೋರಿಗೆ ನಮಗಿದೇನು ಅಂದ್ಬಿಡ್ತಾರೆ ಸಹಜವಾಗಿ. ಅವ್ರಿಗೆ ಅದೇನು ಅನ್ಸೋದೇ ಇಲ್ಲ. ನಿತ್ಯ ತಿನ್ನುವ ಅನ್ನವನ್ನೇ ಬಿಟ್ಟರೆ ಅವರಿಗೇನು ಅನ್ಸೋದಿಲ್ಲ. ಇನ್ನು ಈ ಚಟಗಳನ್ನ ಹವ್ಯಾಸಗಳನ್ನ ಹಾಕಿಕೊಂಡು ಅದನ್ನು ಬಿಟ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ತಪ್ಪು ತಿಳುವಳಿಕೆ ಇದೆಲ್ಲ. ಕಾಫಿ ಇಲ್ಲದೆ ಇದ್ರೆ ಬದುಕೋ ಹಾಗಿಲ್ಲ, ಚಹಾ ಇಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಪಾನ್ ಪರಾಗ್ ಇಲ್ಲದೆ ಇದ್ರೆ ಬದುಕೋದೇ ಇಲ್ಲ, ಗುಟ್ಕಾ ಇಲ್ಲದೆ ಇದ್ರೆ ಬದುಕೋದೇ ಇಲ್ಲ. ಇವೆಲ್ಲ ತಾವೇ ತಾವು ನಿರ್ಧಾರ ಮಾಡಿಕೊಂಡಂತಹ ಫಿಲಾಸಫಿಗಳು. ಮನುಷ್ಯನಿಗೆ ಈ ಎಲ್ಲ ದುರ್ವ್ಯಸನಗಳಿಂದ ಮುಕ್ತನಾಗಿ ನಾನು ಆತ್ಮ, ನನ್ನ ಮನೋಬಲದಿಂದ ನಾನು ಏನಾದರೂ ಮಾಡಬಲ್ಲೆ, ಮಹಾಶಕ್ತಿ ನನ್ನಲ್ಲಿದೆ ಎನ್ನುವ ಒಂದು ವಿಲ್ ಪವರ್ ಬೆಳೆಸುವಂತಹ ಒಂದು ದೊಡ್ಡ ಶಕ್ತಿ ಅದು ಏಕಾದಶಿ ಉಪವಾಸದಲ್ಲಿದೆ. ಮಾಡಿ ಪ್ರತಿಯೊಬ್ಬರು ಏಕಾದಶಿ ಉಪವಾಸವನ್ನ ಮಾಡಿ. ಬೆಳಗ್ಗೆ 8 ಗಂಟೆವರೆಗೇನೆ ಮಾಡಿ, ಕೆಲವರಿಗೆ ಹಸಿವೆ ಆಗ್ಬಹುದು, 12 ಗಂಟೆವರೆಗೆ ಮಾಡ್ಲಿಕ್ಕೆ ಆಗ್ಬೋದು, 3, 4, 5, 6 ಪ್ರಾಮಾಣಿಕ ಪ್ರಯತ್ನ ಮಾಡಿ. ಕೈ ಮೀರಿದಾಗ ಏನೋ ಸ್ವೀಕಾರ ಮಾಡಿದ್ರೆ ಮತ್ತೆ 2ನೇ ಏಕಾದಶಿ ಇನ್ನೊಂದು ಸ್ವಲ್ಪ ಹೆಚ್ಚು ಹೊತ್ತು ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ಚಿಕ್ಕವರ ದೃಷ್ಟಿಯಲ್ಲಿ ಹೇಳಿದೆ. ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ, ಏನೇನೇನೇನೂ ರೋಗ ಆಗುವುದಿಲ್ಲ, ಯಾವ ದಾಡಿಗೆ ಆಗುವುದಿಲ್ಲ. ಧೈರ್ಯದಿಂದ ಮನಸ್ಸು ಮಾಡಿ, ಹೌದು ನಾನು ಮಾಡಿಯೇ ತೀರ್ತೇನೆ. ಹೆಣ್ಣು ಮಕ್ಕಳಿರ್ಬೋದು, ಪುರುಷರಿರ್ಬೋದು, ವೃದ್ಧರಿರಬಹುದು, ಯುವಕರಿರಬಹುದು, ಯುವತಿಯರಿರಬಹುದು. ಧೈರ್ಯದಿಂದ ಮನಸ್ಸು ಮಾಡಿ. ಈ ವಿಷಯದಲ್ಲಿ ನಿಮ್ಮ ತಂದೆ ತಾಯಿ ಬೇಕಾದ ಹೇಳ್ಬೋದು, ನೀನು ಮನೆ ಹಿರಿಯರು ನಾವೇ ಮಾಡೋದಿಲ್ಲ, ನೀ ಏನ್ ಮಾಡ್ತೀವಿ, ನೀವೂ ಮಾಡಿ ನಾವು ಮಾಡ್ತೇವೆ ಅಂತ ಹೇಳಿ ಉಪವಾಸದ ವ್ರತವನ್ನ ಮಾಡಿ. ದೇವರಿಗಾಗಿ ನಾನು ಇವತ್ತು ಆಹಾರ ತ್ಯಾಗ ಮಾಡಿದ್ದೇನೆ ಎನ್ನುವ ಭಾವನೆ ಮನಸ್ಸಿನಲ್ಲೇ, ನಾನು ಮಹಾ ಆತ್ಮ ಸಾಮರ್ಥ್ಯವನ್ನ ಪಡೆದುಕೊಳ್ತಾ ಇದ್ದೇನೆ ಎನ್ನುವ ಭಾವನೆ ಇರಲಿ. ಹೆಜ್ಜೆ ಹೆಜ್ಜೆಗೆ ಕುಳಿತರೆ ನಿಂತರೆ ನಾನು ಪಾಪ ಮಾಡಿದ್ದೇನೆ. ಕೇಳಿದ್ದೀರಿ ನೀವು ಧರ್ಮವನ್ನ ಇಷ್ಟೊತ್ತು, ಎಷ್ಟು ಧರ್ಮಗಳಿವೆ, ಎಷ್ಟು ಶಾಸ್ತ್ರಗಳು ಹೇಳಿವೆ, ಎಷ್ಟು ಕರ್ತವ್ಯ ಕರ್ಮಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಒಂದೂ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮಹಾಪಾಪಿ ನಾನು. ಅಷ್ಟೆಲ್ಲಾ ಪಾಪಗಳಿಗಿರುವ ಒಂದೇ ಒಂದು ಪ್ರಾಯಶ್ಚಿತ್ತ. ಮನುಷ್ಯ ದುಃಖದಿಂದಿದ್ದಾನೆ, ದುಃಖಕ್ಕೆ ಕಾರಣ ಏನು? ಪಾಪಗಳು. ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಿರುವ ದಾರಿ ಏನು? ಅದು ಪ್ರಾಯಶ್ಚಿತ್ತ. ಏನು ಪ್ರಾಯಶ್ಚಿತ್ತ? ಅದೇ ಏಕಾದಶಿ ಉಪವಾಸ, ಅದೇ ಗಾಯತ್ರಿಯ ಜಪ. 1000 ಪಾಪಗಳನ್ನ ಸುಟ್ಟು ಬೆಂಕಿ ಹಚ್ಚುವುದಕ್ಕೆ ಒಂದೇ ಒಂದು ಉಪಾಯ, ಅದು ಏಕಾದಶಿಯ ಉಪವಾಸ.